ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ನೋಡಿ, ನಿಮ್ಮೆಲ್ಲರಿಗೋಸ್ಕರ ತುಂಬ ಜನ ನನ್ನ ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ. ಈಗ ನೀವು ನೋಡ್ತಿರೋದು ಹೂವಿನ ಕೆರೆಯಲ್ಲಿರುವ ಭೂತರಾಜರು. ಅಂದರೆ ಎಲ್ಲ ಭೂತಗಳಿಗೂ ಇವರು ರಾಜರು. ಯಾವ ಭೂತ ನಿಮ್ಮನ್ನೇನು ಮಾಡಲ್ಲ. ಇವಾಗ ಉತ್ತರ ಹೇಳ್ತೀನಿ. ಮೊದಲಿಗೆ ಭೂತರಾಜರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ನನಗೆ ತುಂಬ ಜನ ಏನು ಪ್ರಶ್ನೆ ಕೇಳಿದ್ರು ಅಂದರೆ, ನಮ್ಮ ಫ್ಯಾಮಿಲಿಗೆ ಭೂತ ಹಿಡ್ದಿತ್ತು, ಪ್ರೇತ ಹಿಡ್ದಿತ್ತು, ಮತ್ತು ಭೂತ ಪ್ರೇತ ಸುಮಾರು ಕಾಟ ಕೊಟ್ಟಿತ್ತು. ಯಾರ್ಯಾರು ನನಗೆ ತುಂಬ ಜನ ಮಾಟ ಮಂತ್ರ ಮಾಡಿಸಿದ್ರು. ತುಂಬ ಜನ ನಮಗೆ ಯಾರ್ಯಾರು ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ನಾವು ಏನೂ ತಪ್ಪು ಮಾಡಿಲ್ಲ, ಆದರೂ ನಮ್ಮ ಫ್ಯಾಮಿಲಿಗೆ ಮಾಡಿಸ್ಬಿಟ್ಟಿದ್ದಾರೆ, ಯಜಮಾನ್ರಿಗೆ ಮಾಡಿಸಿದ್ದಾರೆ, ಮಗಳಿಗೆ ಟೋಟಲಿ ನಮ್ಮ ತಲೆ ಕಂಡ್ರಾಗಲ್ಲ ಹೀಗೆಲ್ಲ ನಮಗೆ ಮಾಟ ಮಂತ್ರ ಮಾಡಿಸಿ ಕಾಟಗಳು ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡೋದು ರಮಾದೇವಿ ಮೇಡಮ್ ಅಂತ ತುಂಬ ಜನ ಕೇಳಿದರು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಿಮಗೋಸ್ಕರ ಇದು ಕೃಷ್ಣ ಮಾಡಿರೋ ಕೃಷ್ಣನ ಸೇವಾ ಅಂತ ಅಂದ್ಕೊಂಡು ಹೂವಿನ ಕೆರೆಗೆ ವೈಭವೋತ್ಸವಕ್ಕೋಸ್ಕರ ಬಂದಿರೋದು. ಅದು ಕೂಡ ಕೃಷ್ಣ ಕರೆಸಿರೋದು. ಈಗ ನಿಮ್ಮೆಲ್ಲರ ಪರವಾಗಿ ಭೂತರಾಜರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ, ಗೊತ್ತಾಯ್ತಾ? ಅವ್ರಿಗೆ ಕಾಯಿ ಉರುಳಿಸ್ಬಿಟ್ಟು ಯಾರ್ಯಾರಿಗೆ ಮಾಟ ಮಂತ್ರ ಮಾಡಿಸಿದಾರೋ ನಾನು ಏನು ಹೇಳಲ್ಲ, ಅವ್ರಿಗೆ ರಿವರ್ಸ್ ಆಗಲಿ ಅದಾಗಲಿ ಅಂತ ಒಟ್ಟಲ್ಲಿ ನಿಮಗೆ ಆ ಬಾಧಿಸ್ಬಾರ್ದು. ನೀವೆಲ್ಲ ಇಲ್ಲಿ ಬರೋಕ್ಕಾಗಲ್ಲ. ನಿಮ್ಗೇನಾದ್ರು ಅನುಕೂಲ ಆದರೆ ಹೂವಿನ ಕೆರೆಗೆ ಬಂದು ಭೂತರಾಜರಿಗೆ ಕಾಯಿ ಉರುಳಿಸಿ ಒಂದು 24 ನಮಸ್ಕಾರ ಮಾಡಿ. ಇವಾಗ ನಾನು ನಿಮ್ಮೆಲ್ಲರಿಗೋಸ್ಕರ ಕೂಡ ಒಂದು 24 ನಮಸ್ಕಾರ ನಾನು ಮಾಡ್ತೀನಿ, ಸರಿನಾ? ಯಾರ್ಯಾರಿಗೋ ಫ್ಯಾಮಿಲಿಲಿ ಭೂತ ಪ್ರೇತ ಏನೇನೋ ಕಾಟುಗಳು ಕೊಡ್ತವೆ, ಮತ್ತು ಅಬ್ನಾರ್ಮಲ್ ಆಗಿರುತ್ತೆ ಮಕ್ಕಳಿಗೆ, ಅವ್ರಿಗೆ ತಲೆ ಸರಿ ಇರಲ್ಲ, ಪಾಪ ಹೇಗೇಗೋ ಆಡ್ತಾ ಇರ್ತಾರೆ. ಇದೆಲ್ಲನೂ ಕೂಡ ಯಾರ್ಯಾರೋ ಏನೇನೋ ಮಾಡಿಸಿರ್ತಾರೆ. ಕೆಲವರು ಇರ್ತಾರೆ, ನಾನೇನು ಅವ್ರ ಬಗ್ಗೆ ಹೇಳಲ್ಲ. ನೀವು ಏನಂದ್ರೂ ಕೂಡ ಭೂತರಾಜರನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಡಿ, ಅವ್ರು ನೋಡ್ಕೊಳ್ತಾರೆ. ನಿಮ್ಮ ಪರವಾಗಿ ನಾನು ಇವತ್ತು 2 ಕಾಯಿ ಉರುಳಿಸಿ ಯಾರ್ಯಾರಿಗೆ ಈ ಥರ ಎಲ್ಲ ತೊಂದರೆ, ಇನ್ನೂ ನಾನಾ ಥರ ತೊಂದರೆಗಳಾಗಿದೆಯೋ ಭೂತರಾಜರು ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ. ನಿಮ್ಮ ಪರವಾಗಿ ನಾನು ನಮಸ್ಕಾರ ಮಾಡ್ತೀನಿ. ಭೂತರಾಜರೇ, ಇದು ಈ ಕಷ್ಟ ಎಲ್ಲನೂ ಕೂಡ ನನಗೆ ಪರಿಹಾರ ಆಗಲಿ ಅಂತ ನೀವು ಕೇಳ್ಕೊಳ್ಳಿ. ಈಗ ನಾನು ಹುಂಡಿಗೆ ದುಡ್ಡು ಹಾಕಿ ನಾನು 2 ಕಾಯಿ ನಿಮ್ಮ ಪರವಾಗಿ ಉರುಳಿಸ್ತೀನಿ. ಜೊತೆಗೆ 24 ನಮಸ್ಕಾರ ಹಾಕ್ತೀನಿ. ನಾನು ಹಾಕ್ತೀನಿ, ನೀವು ನನ್ನ ಜೊತೆಗೆ ಹಾಕ್ತೀನಿ, ಸರಿನಾ? ಹರೇ ಶ್ರೀನಿವಾಸ. ನೀವು ಎಲ್ಲಿ ಭೂತರಾಜರಿದ್ದಾರೆ ಮರಿದಂಗೆ ತೆಂಗಿನಕಾಯಿ ತೊಗೊಂಡೋಗಿ. ಆದರೆ ಇಲ್ಲ ಅಂದರೆ ಅಲ್ಲೇ ಕೊಡ್ತಾರೆ. ಆ ಒಂದು ತೆಂಗಿನಕಾಯಿದು ದುಡ್ಡು ಎಷ್ಟು ಅಂತ ಕೇಳಿ ಆ ದುಡ್ಡನ್ನು ಹುಂಡಿಗೆ ಹಾಕಿ 2 ತೆಂಗಿನಕಾಯಿನ ಭೂತರಾಜರಿಗೆ ನೀವೇನು ಅಂದ್ಕೊಂಡು ಉರುಳಿಸ್ತೀರೋ ಭೂತರಾಜರು ತಕ್ಷಣ ಅದನ್ನು ಪರಿಹಾರ ಮಾಡ್ತಾರೆ. ನೋಡಿ, ಕೃಷ್ಣನ ಭಕ್ತರ ಪರವಾಗಿ ನಾನು ನಿಮ್ಮ ಪರವಾಗಿ, ಕೃಷ್ಣನ ಭಕ್ತರ ಪರವಾಗಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆಯೋ, ಅದು ಕೆಟ್ಟಿದ್ದೆಲ್ಲದೂ ತೊಂದರೆ ಇರುತ್ತೆ. ಆ ತೊಂದರೆ ಎಲ್ಲನೂ ಕೂಡ ನಮ್ಮ ಭೂತರಾಜರು ನಿವಾರಣೆ ಮಾಡಲಿ ಅಂತ ನೋಡಿ, ಕೃಷ್ಣನ ಭಕ್ತರ ಪರವಾಗಿ ನಾನು ಕಾಯಿ ಉರುಳಿಸ್ತಾ ಇದ್ದೀನಿ. ನೀವು ಕೂಡ ಉರುಳಿಸ್ತಾ ಇದ್ದೀನಿ ಅಂದ್ಕೊಂಡು ಈಗ ನನ್ನ ಜೊತೆಗೆ ನಮಸ್ಕಾರ ಹಾಕಕ್ಕೆ ಬರಬೇಕು. ಈಗ ಭೂತರಾಜರ ಸ್ತೋತ್ರ ಹೇಳ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡೋಣ, ಬನ್ನಿ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ವಿದ್ರಾವ್ಯ ಸರ್ವಭಾಗಾನ್ನಃ ಸದಾ ತ್ವಂ ರಕ್ಷಣಂ ಕುರು. ಈಗ 22 ನಮಸ್ಕಾರ ಆಯಿತು ಹಾಕಿದ್ದು. ನಿಮ್ಮೆಲ್ಲರ ಪರವಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಇನ್ನೊಂದು 2 ನಮಸ್ಕಾರ ಹಾಕ್ತೀನಿ. ಒಟ್ಟು 24 ನಮಸ್ಕಾರ, ಸರಿನಾ? ಬನ್ನಿ ಹಾಕೋಣ.
ಯಾವುದೇ ರೀತಿ ಈ ಥರ ಬಾಧಕಗಳು ಇರಬಾರ್ದು, ಮತ್ತು ರೋಗ ಪೀಡಿತರಾಗಿರ್ತಾರೆ, ಅದು ಹೋಗೋದೇ ಇರಲ್ಲ, ಅದನ್ನು ಕೂಡ ವಾಸಿಯಾಗಲಿ ಅಂತ ಈಗ 24 ನಮಸ್ಕಾರ ಹಾಕಿದ್ದೀನಿ. ಈಗ ಒಬ್ಬರು ಆಚಾರನ ನಾನು ಕರೆದಿದ್ದೀನಿ, ಬರ್ತಾರೆ. ಅವರು ಭೂತರಾಜರ ಸ್ತೋತ್ರನ ಹೇಳ್ತಾರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ. ನೀವು ಕೂಡ ಭಕ್ತಿಯಿಂದ ಮನೇಲಿ ಫೋಟೋ ಇಟ್ಕೊಂಡು ನಮಸ್ಕಾರ ಹಾಕ್ಬೇಕು, ಸರಿನಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಮುಂಜಾನೆ ಎದ್ದು ನಾನು ಆಕಳನಾದರೂ ಬಿಟ್ಟು ಬಂದು ವಸ್ತಮಾನವಾಯಿತು. ಆಕಳ ಕರಿಯೋ ಹೊತ್ತಾಯಿತು. ಕೃಷ್ಣ ನೀ ನಮ್ಮ ಆಕಳ ಕೊಡು ಕೃಷ್ಣ, ಆಕಳ ಕೊಡು ಕೃಷ್ಣ, ನೀ ನಮ್ಮ ಆಕಳ ಕೊಡು ಕೃಷ್ಣ. ಹಳ್ಳತ್ತೊಡೆಯಲ್ಲಿ ಮೇಯುತ್ತಿತ್ತು, ಕಳ್ಳಿ ಸಾಲಲ್ಲಿ ನಿಂತಿತ್ತು, ಮನೆಯ ದಾರಿ ಹಿಡಿಯುತ್ತಿತ್ತು, ಕರುವಿಗಾಗಿ ಕೂಗುತ್ತಿತ್ತು. ಆಕಳ ಕೊಡು ಕೃಷ್ಣ, ನೀ ನಮ್ಮ ಆಕಳ ಕೊಡು ಕೃಷ್ಣ. ಹಳ್ಳತ್ತೊಡೆಯಲ್ಲಿ ಮೇಯುದ ಕಾಣೆ, ಕಳ್ಳಿ ಸಾಲಲ್ಲಿ ನಿಂತುದ ಕಾಣೆ, ಮನೆಯ ದಾರಿ ಹಿಡಿಯುದ ಕಾಣೆ, ಕರುವಿಗಾಗಿ ಕೂಗುದ ಕಾಣೆ. ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ, ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ. ಸಣ್ಣ ರೋಮದ ಆಕಳು ಕಾಣು, ಸರದ ಕೊಂಬಿನ ಮುಖ ಕಾಣು, ಬೆನ್ನಿನ ಮೇಲ್ ಬೆಳುಪಿರುವುದ ಕಾಣು, ಬಾಲ ಬೀಸುತ್ತ ಬರುವುದ ಕಾಣು. ಆಕಳ ಕೃಷ್ಣ ನೀ ನಮ್ಮ ಆಕಳ ಕೊಡ ಕೃಷ್ಣ. ಸಣ್ಣ ರೋಮದ ಆಕಳು ಕಾಣೆ, ಸರದ ಕೊಂಬಿನ ಮಣುಕ ಕಾಣೆ, ಬೆನ್ನಿನ ಮೇಲ್ ಬಿಳುಪಿರುವುದ ಕಾಣೆ, ಬಾಲ ಬೀಸುತ್ತ ಬರುವುದ ಕಾಣೆ. ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ, ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ.
ಎಂಟು ದಿವಸಕ್ಕೆ ರೊಕ್ಕ ಎಣಿಸಿಕೊಂಡು ಹೋಗುತ್ತೀಯೋ ಗಂಟು ಕಳ್ಳ ಗೋಗಳ ರಾಯ ನೆಂಟರಲ್ಲಿ ಬಿಟ್ಟು ಬಂದು ಆಕಳ ಕೊಡು ಕೃಷ್ಣ ನೀ ನಮ್ಮ ಆಕಳ ಕೊಡು ಕೃಷ್ಣ ಊರ ಅರಸಗೆ ಹೇಳುತ್ತೇನೆ ಅಲ್ಲಿಗೆ ನಿನ್ನನ್ನು ಕರೆಸುತ್ತೇನೆ ಕದ್ದದ್ದುಂಟು ಮಾಡುತ್ತೇನೆ ಕಪಟ ಬುದ್ಧಿಯ ಬಿಡಿಸುತ್ತೇನೆ ಆಕಳ ಕೊಡು ಕೃಷ್ಣ ನೀ ನಮ್ಮ ಆಕಳ ಕೊಡು ಕೃಷ್ಣ ಯಾವ ಅರಸಗೆ ಹೇಳುತ್ತೀಯ ಅಲ್ಲಿಗೆ ನನ್ನನ್ನು ಕರೆಸುತ್ತೀಯ ಮಾಯಗಾರ ಹೆಣ್ಣೆ ನೀನು ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ ಆಕಳ ಕಾಣೆ ನಾ ನಿಮ್ಮ ಆಕಳ ಕಾಣೆ ಆಕಳು ತಂದು ಮನೆಗೆ ಕಟ್ಟಿದರೆ ತುಪ್ಪದ ದೀವಿಗೆ ಹಚ್ಚುವೆನೆಂದಾಳು ಆಕಳು ತಂದು ಮನೆಗೆ ಕಟ್ಟಿದರೆ ತುಪ್ಪದ ದೀವಿಗೆ ಹಚ್ಚುವೆನೆಂದಾಳು ಆಕೆ ಹೊತ್ತ ಹರಕೆ ಕೇಳಿ ಆಕಳು ತಂದು ಮನೆಗೆ ಕಟ್ಟಿ ಜೋಕೆ ಎಂದು ಪೇಳಿ ಬೋದ ಪುರಂದರ ವಿಠಲರಾಯ ಆಕಳು ಬಂತು ಮನೆಗೆ ಆಕಳು ಬಂತು ಮನೆಗೆ ಆಕಳು ಬಂತು ಹರೇ ಶ್ರೀ ಹರೇ ಶ್ರೀನಿವಾಸ.